ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಬಿಹಾರ್ ಚುನಾವಣೆ ನೀವೆಲ್ಲ ನೋಡ್ತಾ ಇದ್ದೀರಿ. ಈಗ ನಮ್ಮೆಲ್ಲ ಮೀಡಿಯಾಗಳು P-Marg ಇರ್ಬೋದು, JBC ಪೋಲ್ಸ್ ಇರ್ಬೋದು, ದೈನಿಕ್ ಭಾಸ್ಕರ್ ಇರ್ಬೋದು, ಪೀಪಲ್ಸ್ ಇನ್ಸೈಟ್ ಇರ್ಬೋದು, ಪೋಲ್ ಸ್ಟಾರ್ ಇರ್ಬೋದು, ಚಾಣಕ್ಯ ಇರ್ಬೋದು, ಇವರೆಲ್ಲ ಎಕ್ಸಿಟ್ ಪೋಲ್ ಮಾಡ್ತಾರೆ. ಇವರೆಲ್ಲರ ಅಭಿಪ್ರಾಯದಲ್ಲಿ ಹೆಚ್ಚು ಕಡಿಮೆ ಬಹುಮತ NDA ಆಗ್ತದೆ, ಇಂಡಿಯಾ ಅಲ್ಲ. ಸಮೀಕ್ಷೆ ಇದು ಎಷ್ಟು ಮಟ್ಟಿಗೆ ಸತ್ಯ ಆಗ್ತದೆ ಸುಳ್ಳು ಆಗ್ತದೆ ಚರ್ಚೆ ನಂತರದು. ಈಗ ಮುಂದೆ ಇವ್ರು ಅಂದಂಗೆ NDA ಬಂದ್ರೆ ಅಧಿಕಾರಕ್ಕೆ ಬಂದ್ರೆ ಏನು ಬದಲಾಗ್ಬೋದು ಬಿಹಾರ ಅಲ್ಲಿ. ಈಗ ನಿಮ್ಗೆ ಗೊತ್ತದ ಈ ಫೀಲ್ಡಲ್ಲೇ ಹೊಸ ಹೊಸ ಯುವಕರು ಬರ್ತಾ ಇದ್ದಾರೆ. ಒಂದು ಕಡೆ ನಮ್ಮ ತೇಜಸ್ವಿ ಯಾದವ, ಇವರು ನಮ್ಮ RJD ಅವರು, ಇನ್ನೊಂದು ಕಡೆ ಪ್ರಶಾಂತ್ ಕಿಶೋರ್ ಬರ್ತಾ ಇದ್ದಾರೆ, ಹೊಸ ಮನುಷ್ಯ. ಅಲ್ಲಿ ಸ್ವರಾಜ್ ಪಾರ್ಟಿ ಅಂತ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಾಂಗ್ರೆಸ್ಸು, ಲೆಫ್ಟಿಸ್ಟರು ಎಲ್ಲರೂ ಅದರಲ್ಲ. ಆದ್ರೆ ಇವತ್ತು ಮೋದಿ ಮತ್ತು ನಮ್ಮ ಏನಪ್ಪ ನಿತೀಶ್ ಕುಮಾರ್ ಜೋಡಿ ಈ ರಾಜ್ಯವನ್ನು ಮತ್ತೆ ಗೆಲ್ತದೆ ಮತ್ತೆ ಆಳ್ತದೆ ಅನ್ನೋಂಥ ಒಂದು ಸಮೀಕ್ಷೆ. ಜನ ಇವ್ರಿಗೆ ಯಾಕೆ ಓಟ್ ಹಾಕ್ತಾರೋ ಗೊತ್ತಿಲ್ಲ, ಹಾಕ್ತಾ ಇದ್ದಾರೆ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾದಲ್ಲಿ. ಏನು ಒಳ್ಳೆ ಆಡಳಿತ ಕೊಡ್ತಿರ್ಬೋದು ಅಂತ ಅವ್ರಿಗೆ ಅನಿಸದ. ಬಟ್ ಈ ಸಲ ಆದರೂ ಸಹಿತ ಅಂದಂಗೆ ನಮ್ಮ ಮೋದಿಯವರಾಯ್ತು, ನಮ್ಮ ನಿತೀಶ್ ಕುಮಾರ್ ಅವರಾಯ್ತು, ಬಿಹಾರನ್ನು ಇನ್ನೊಂದು ರಾಜ್ಯಗಳಿಗೆ ಹೋಗೋದಕ್ಕೆ ಅಥವಾ ನಾವು ಏನಪ್ಪ ಕೂಲಿಗಳ ರಾಜ್ಯ ಅಂತ ಕರಿತಾ ಇದ್ದಿರೋದು. ಬೇರೆಯವ್ರ ಕಡೆ ದುಡಿಲಿಕ್ಕೆ ಹೋಗ್ತಾರೆ. ವರ್ಷಕ್ಕೊಮ್ಮೆ ಛತ್ ಪೂಜೆ ಅಂತ ಬರ್ತದೆ, ನದಿ ಪೂಜೆ. ಆ ಸಂದರ್ಭದಲ್ಲಿ ಅಷ್ಟೇ ಬರ್ತಿರ್ತಾರೆ, ಊಟ ಟೈಮ್ ದುಡಿಯಾಗಿ ಹೋಗ್ತಾರೆ. ವಲಸೆಗಾರರು, ಬಿಹಾರಿಗಳಂದ್ರೆ ವಲಸೆಗಾರರು ಅನ್ನೋಂಗಾಗಿ ಹೋಗ್ಬಿಟ್ಟದಲ್ಲಿ. ನಿಜವಾಗಿಯೂ ಒಳ್ಳೆಯ ನದಿ, ಗಂಗಾ ನದಿ, ದೊಡ್ಡ ನದಿ ಹೊಂದಿದಂಥದ್ದು ಅನೇಕ ನದಿಗಳು ಬರ್ತಾವಲ್ಲ. ಜೊತೆಗೆ ಒಳ್ಳೆ ಫಲವತ್ತಾದ ಭೂಮಿ. ಮತ್ತು ನಮ್ಮ ಭಾರತ ಇತಿಹಾಸ ಆರಂಭವಾಗೋದು ಅಲ್ಲಿದ್ದಾನೆ. ಈ ಒಂದು ನಮ್ಮ ಏನಪ್ಪ ಅಂದ್ರೆ ಮೌರ್ಯರಿಂದ ಶುರುವಾಗುವಂಥದ್ದು, ಅಶೋಕ ಚಕ್ರವರ್ತಿ ಕೇಳಿದ್ರಿ ನೀವು. ಅಂಥ ರಾಜ್ಯ ಪಾಟ್ನಾ, ಮಗಧ ಅಂತ ಅನೇಕ ಹೆಸರುಗಳು ಕರ್ಕೊಂಡಂಥ ಈ ಇತಿಹಾಸ ಹೊಂದಿದಂಥ ಅದೇ ರಾಜ್ಯಕ್ಕೆ ಇವತ್ತು ಸತ್ತು ಪರೀಕ್ಷೆಯಲ್ಲಿ ಜನಕ್ಕೆ ಉದ್ಯೋಗ ಇಲ್ಲ, ನಿರುದ್ಯೋಗ ಕಾಡ್ಲಿಕ್ಕಂತಂದ್ರೆ ಎಲ್ಲರೂ ಇಡೀ ದೇಶ ತುಂಬ ಕಾಶ್ಮೀರಕ್ಕೋ ಕನ್ಯಾಕುಮಾರಿಗೋ ಅಲ್ಲೋ ಇಲ್ಲೋ ಕೆಲಸ ಹೋಗ್ತಾಯಿದ್ದಾರೆ, ಮುಂಬೈಗೋ ಅಥವಾ ಬೆಂಗಳೂರಿಗೋ ಬರ್ತಾಯಿದ್ದಾರೆ. ಪಾಪ ಅಲ್ಲಿ ಬಿಹಾರಿಗಳು ಬರ್ತಾನೆ ಭಯಂಕರ ಇಲ್ಲ. ಅದರಲ್ಲೂ ಅಗ್ರಿಕಲ್ಚರ್ಗಂತ ಏನು ಲಾಭದ ಉದ್ಯೋಗ ಆಗಿಲ್ಲ. ಯಾಕಪ್ಪ ಅಂದ್ರೆ ಉದ್ಯೋಗ ಎಲ್ಲ ಸೃಷ್ಟಿ ಆಗಿದ್ದರೆ ಇಲ್ಲೇ ಬಡತನ ಇರ್ತಿರಲಿಲ್ಲ. ಅಲ್ಲಿ 3-3.5 ಸಾವಿರ ರೂಪಾಯಿ ಒಬ್ಬ ರೈತನ ಇನ್ಕಮ್ ಅದ ತಿಂಗಳಿಗೆ. 3-3.5 ಸಾವಿರ ಇಡೀ ಕುಟುಂಬದ್ದು. ಹೀಗಾಗಿ ಎಲ್ಲ ಕಡೆನೂ ಅವ್ರು ವಲಸೆ ಹೋಗಿ ಅಲ್ಲಿ ಕಾರ್ಮಿಕ ಕೆಲಸ ಆಗಲಿ, ಕೂಲಿ ಕೆಲಸ ಆಗಲಿ ಮಾಡ್ಲಿಕ್ಕೆ ಹೋಗ್ತಾರೆ ಪಾಪ ಬಿಹಾರಿಗಳು. ಅವ್ರಿಗೆ ತಮ್ಮ ರಾಜ್ಯದೊಳಗೆ ತಮ್ಮದು ಆಯ್ಕೆ ಮಾಡ್ಕೋಬೇಕಾಗಿದೆ. ಹೊಸ ಆಪ್ಷನ್ ಅದಾವಲ್ಲೇ, ಅದ್ರ ಓಟ್ ಹಾಕ್ಯಾರ ಗೊತ್ತಿಲ್ಲ. ಮತ್ತು ಇಲೆಕ್ಷನ್ಗಿಂತ ಪೂರ್ವದಲ್ಲೇ SIR ಮಾಡಿದರು ಕೇಂದ್ರ ಸರ್ಕಾರದವರು. ಅಲ್ಲಿ ಅನೇಕ ಮುಸ್ಲಿಂ ಓಟ್ಗಳನ್ನ 65 ಲಕ್ಷ ಕಿತ್ತು ಹಾಕಿದ್ರು ಅವರು. ಅದು ಏನು ಅನ್ನೋದು ಇವತ್ತು ಪ್ರಶ್ನೆ. ಅದು ಯಾಕೆ ಕಿತ್ತು ಹಾಕಿದ್ರು, ಏನು ಕಾರಣ ಹಾಕಿದ್ರು ಅಂತೇಳಿ. ಅವ್ರು ಏನೋ ಕಾರಣ ಕೊಡ್ತಾರೆ, ಆಮದು ಬೇರೆ ಕಾರಣ ಕೊಡಲಿ. ಅಲ್ಲಿ ಗದ್ದಾಗಿದಪ್ಪ ಇದು ತಮ್ಮ ಬೇಡಂತ ಹೋಟ್ಗಳು ಕಟ್ ಮಾಡಿದ್ದಾರೆ, ಬರುವಂಥ ವೋಟ್ ಆಗಿಬಿಡು ಮಾತ್ರ ವೋಟ್ ಇದು ಮಾಡಿದ್ದಾರೆ, ಏನು ಲಿಸ್ಟಾಗಿಟ್ಟಾರೆ ಮತದಾರ ಲಿಸ್ಟ್ನಾಗ ಅಂತೇಳಿ ಆರೋಪ ವಿರೋಧ ಪಕ್ಷಗಳು. ಅದರಲ್ಲೂ ಕಾಂಗ್ರೆಸ್ ಒಂದು ದೊಡ್ಡ ಮೂವ್ಮೆಂಟ್ ಮಾಡಿದ್ರಿ ಆಲ್ ಓವರ್ ಇಂಡಿಯಾ ತುಂಬ. ಅದು ಇವತ್ತು SIR ನಮ್ಮ ಕರ್ನಾಟಕ ಬರೋಕ್ಕಂತ ಆಲ್ ಓವರ್ ಇಂಡಿಯಾದಲ್ಲೂ ಶುರುವಾಗಿದೆ. ಯಾಕಂದ್ರೆ ಇಲ್ಲಿ ಒಂದು ಏನಪ್ಪ ಅಂದ್ರೆ ಮುಖ್ಯ ಅದ್ರ ಬಗ್ಗೆ ದೋಷ ಏನಂದ್ರೆ ಆಧಾರ್ ಕಾರ್ಡ್ ಇಲ್ಲದಂಥವ್ರನ್ನು ಒಟ್ಟು ತೆಗೆಯುವಂಥ ಕೆಲಸ ನಡೀತಾ ಇದೆ. ಇದು ಒಂದು ಏನಪ್ಪ ವ್ಯವಸ್ಥೆದ ಸಂಚು ಅಂತ ವಿರೋಧ ಪಕ್ಷಗಳ ಆರೋಪ. ಹೀಗಾಗಿ ಈ ಸಲ ಗೆಲ್ತದ NDA ಅನ್ನೋದು ಒಂದು ಕಡೆಯಿಂದ ಸರಿ ಅನಿಸ್ಲಾಗತ್ತದ. ಯಾಕಂದ್ರೆ ನಮ್ಗೆ ಬೇಕಾದ ಮತಗಟ್ಟು ಉಳಿಸ್ಕೊಂಡಾರ, ಉಳಿದ ಕಟ್ ಮಾಡಿದ್ದಾರೆ ಅನ್ನೋಂಥ ಒಂದು ಆರೋಪಗಳನ್ನು ಘನಘೋರವಾಗಿ ಆರೋಪ ಮಾಡ್ತಾಯಿದ್ದಾರೆ. ಇದೊಂದು ರೀತಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಅವ್ರು ಆರೋಪ ಮಾಡ್ತಾರೆ. ಅದು ಪ್ರೂವ್ ಮಾಡ್ತಾಯಿದ್ದಾರೆ ಅವರು ಸಾಕ್ಷಿಗಳನ್ನು ಕೊಟ್ಟು, ನಮ್ಮ ರಾಹುಲ್ ಗಾಂಧಿ ಅವರು. ಅದೇನೂ ಇರಲಿ, ಇವತ್ತು ಅಲ್ಲಿ ಜನ ಏನು ನಿರ್ಧಾರ ಮಾಡಿದರು ಅದು ಈಗ ನಿಮ್ಗೆ ಹೇಳಿದ್ದೀನಿ. ಇವತ್ತು ನೆಕ್ಸ್ಟ್ ಚರ್ಚೆ ಮಾಡಿದ್ರಿ. ಒಂದು ಕಡೆ 100 ಮತಗಳು ಒಂದೇ ಮನೆಯೊಳಗೆ 100 ಮತಗಳು ಹಾಕುವಂಥ ವ್ಯವಸ್ಥೆ ಆಗ್ಯದ ಅಲ್ಲೆಲ್ಲ ಅಂತೇಳಿ. ಹೀಗಾಗಿ ಈ ಸಲ ಆ ಗೆಲುವಿನಲ್ಲೇ ಮೊದಲಿನ ಪವಿತ್ರತೆ ಇರ್ತದ್ರೂ ಗೊತ್ತಿಲ್ಲ. ಆದರೆ ಅದು ನೀವು ಕಂಡವ್ರು ಯಾರು? ಇವತ್ತು ರಾಹುಲ್ ಗಾಂಧಿ ಅವರು ಸಾಕಷ್ಟು ಹೋರಾಟ ಮಾಡ್ತಾಯಿದ್ದಾರೆ ಅದ್ರ ವಿರುದ್ಧ. ಅದನ್ನು ಪ್ರೂವ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಕೋರ್ಟ್ನಲ್ಲೂ ಚಾಲೆಂಜ್ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಯಾಕೆ ನಮ್ಮ ಕೋರ್ಟ್ಗಳೆಲ್ಲ ಪ್ರೂವ್ ಆಗಬೇಕು, ಸಾಕ್ಷಿ ಕೊಡಬೇಕು, ಅದಕ್ಕೆ ಉತ್ತರ ಮತ್ತೇನು ಸಹಜವಾಗಿ ಇವತ್ತು ಪ್ರಶ್ನೆ ಮಾಡ್ತಾಯಿದ್ದಪ್ಪ ಅಂತಂದ್ರೆ ಎಲೆಕ್ಷನ್ ಕಮಿಷನ್ನ
ಅಲ್ರಿ ನಾವು ನಿಮಗೆ ಈ ಮತದಾರ ಪಟ್ಟಿ ಚೆಕ್ ಮಾಡೋಕ್ಕೆ ಕರೆದಿರ್ತೀವಿ ನಿಮ್ಮ ಪಕ್ಷದಿಂದ, ನೀವು ಬಂದು ಆಗ ಚೆಕ್ ಹಾಕಿ ಮಾಡೋಲ್ಲ, ಈಗ ಯಾಕೆ ಅಬ್ಜೆಕ್ಷನ್ ಮಾಡ್ತಾಯಿದ್ದೀರಿ ಅಂತ ಅವ್ರು ಪ್ರಶ್ನೆ ಮಾಡ್ತಾಯಿದ್ದಾರೆ. ಅವ್ರು ಕೇಳೋದ್ರಲ್ಲ ಅರ್ಥದಿಲ್ಲ ಅಂತಲ್ಲ. ಹೌದು, ಅದು ಮತದಾರ ಪಟ್ಟಿನ ಇವಾಗೆಲ್ಲ ಬಿಟ್ಟನ ಅವರು ನಂತರ ಫೈನಲೈಸ್ ಮಾಡಿರ್ತಾರೆ, ಎಲ್ಲ ಪಕ್ಷಗಳು ಕರೆದಿರ್ತಾರೆ ನೋಡ್ರಪ್ಪ ನಿಮ್ಮ ಯಾವ ಅಂತ. ಹೌದು, ಅಲ್ಲಿ ಟೈಮ್ ಕಡಿಮೆ ಇರ್ಬೋದು, ಹಿಡಿದು ಭಾಳ ಕಷ್ಟ ಆಗ್ತದೆ, ಇಲ್ಲಂತೂ ಅನ್ನೋದಿಲ್ಲ. ಅದು ಅಷ್ಟೇ ಸರಿಯಾದ ಮಾತದ. ರಾಹುಲ್ ಗಾಂಧಿ ಅವರು ವಾದ ಮಾಡ್ತಾರೆ ಅದು ಆ ದಿಶೆಯಲ್ಲ. ಇಲ್ಲ ನೀವು ಕೆಲವೇ ದಿನ ಕೊಟ್ಟಿರ್ತೀರಿ, ಕೆಲವು ದಿನದಾಗ ಇಡೀ ಎಲ್ಲ ಮತದಾರ ಪಟ್ಟಿನ ಚಾಲ್ಸಕ್ಕೆ ಆಗುವುದಿಲ್ಲ, ಅದಕ್ಕಾಗಿ ಇವೆಲ್ಲ ಧಾರ್ಕೊಂಡು ಹೋಗ್ತಾರೆ, ರಸೂಲ್ಕೋರು ಒಳಗೆ ಬರ್ತಾರೆ ಅನ್ನೋದು ಮಾತನ್ನು ಅವ್ರು ಮಾತಾಡ್ತಾ ಇದ್ದಾರೆ. ಮತ್ತು ಈಗ ಅದ ಒಂದು ನೆಪದ ಮೇಲೆ ನೀವು ಕಟ್ ಮಾಡ್ತಾ ಇರೋದು ನಮಗೆ ಹೊಡೆತು ಬಿಡ್ತದೆ ಇನ್ನುಳಿದ ಪಕ್ಷಗಳು, ವಿರೋಧ ಪಕ್ಷಗಳೇನು ಅಂತ. ಇದು ವಿರೋಧ ಪಕ್ಷಗಳು ಜಬರ್ದಸ್ತಾಗಿ ಮೂಮೆಂಟು ಮಾಡ್ಲಿಕ್ಕೆ ಇತ್ತಿದ್ದಾರೆ, ಆದರೆ ಅದು ಎಷ್ಟು ಮಟ್ಟಿಗೆ ಸ್ಟ್ಯಾಂಡ್ ಆಗೋದು ಗೊತ್ತಿಲ್ಲ. ಈಗಂತೂ ಬಿ ಜೆ ಪಿಗೆ ಶತ ಆಗತ್ತೆ, ಅದು ಗೆಲ್ಲಬೇಕಾದಂಥ ಅನಿವಾರ್ಯತೆ ಅದ. ಮತ್ತು ಅದೇ ಕಾಲಕ್ಕೆ ಇಂಡಿಯಾಗೂ ಕೂಡ, ಯಾಕಂದರೆ ಇನ್ನೇನು ಉಳಿದಿರಲಿಲ್ಲ ಪಾಪ. ಇನ್ನು ಕೆಲವೇ ದಿನ ಹಿಂಗೆ ಮುಂದುವರೆದ್ರೆ ಅಧಿಕಾರ ನಡೆದ ಪಕ್ಷಗಳು ಗಳಿಸೋದು ಅಷ್ಟಾಗದ. ಈಗಾಗಲೇ ನೋಟ್ಬಂದಿ ಮಾಡಿ ಅಂದ್ರೆ ಡಿಮಾನಿಟೈಸೇಷನ್ ಮಾಡಿ ವಿರೋಧ ಪಕ್ಷಗಳ ದುಡ್ಡನ್ನೆಲ್ಲ ಬರಿದಾಗಿ ಮಾಡುವಲ್ಲಿ ನಮ್ಮ ಮೋದಿ ಅವರು ಯಶಸ್ವಿ ಆಗಿದ್ದಾರೆ. ಯಾಕಂತಂದ್ರೆ ಅದು ಇಡೀ ದೇಶಕ್ಕೆ ಎಷ್ಟು ಉಪಕಾರ ಆಯಿತು ಏನೋ ಗೊತ್ತಾಗಿಲ್ಲ. ಡಿಮಾನಿಟೈಸೇಷನ್ ಅಂತ ದುಡ್ಡು ಬಂದಿ ಮಾಡೋ 500 ಮತ್ತು 1000 ನೋಟುಗಳನ್ನು ರದ್ದು ಮಾಡಿ ಅಂತ ನಿರ್ಧಾರ. ಅದರಿಂದಾಗಿ ಆಡಳಿತ ಪಕ್ಷಕ್ಕೆ ಲಾಭ ಆಯ್ತು ವಿನಃ ವಿರೋಧ ಪಕ್ಷಗಳು ಆಗಲಿಲ್ಲ. ಯಾಕೆ ಅವರು ಗಟ್ಟಿ ಮಾಡಿ ಇಟ್ಟಿದ್ರು, ಅವನ್ನ ಸುಳ್ಳಿನಲ್ಲ. ಅದ್ರ ದುಡ್ಡೆಲ್ಲ ನಗಣ್ಯ ಆಗಿಬಿಡ್ತದು, ಕೌಂಟ್ ಲೆಸ್ ಆಗಿ ಹೋಗ್ಬಿಡ್ತು. ಮತ್ತು ಅದು ತೋರಿಸ್ಲಿಕ್ಕೆ ಹೋದ್ರೆ ಬ್ಯಾಂಕಿಗೆ ನಗದೀಕರಣ ಮಾಡ್ಲಿಕ್ಕೆ ಹೋದ್ರೆ ಅವ್ರು ಕೇಳ್ತಿದ್ರು ಎಲ್ಲಿ ದುಡ್ಡು ರೂಪಾಯಿ ಕೊಡ್ರಿ ಅಂತೇಳಿ. ಹೀಗಾಗಿ ಅವತ್ತು ವೀಕ್ ಆದ ಈ ವಿರೋಧ ಪಕ್ಷಗಳು ಇವತ್ತು ಅದೇ ರೀತಿ ಮುಂದುವರೆದವ. ಈ ಎಲೆಕ್ಷನ್ದಲ್ಲೂ ಈಗಿದ್ದಂಥ ಬಂದಂತಹ ಒಂದು ರಿಪೋರ್ಟ್ಗಳು ನೋಡಿದಾಗ NDA ಮುಂದದ, ಅದು ಗೆಲ್ತದ ಅನ್ನೋದು. ಅದು ಗೆಲ್ಲಿ ಯಾರಾದರೂ ಗೆಲ್ಲಿ ನಾವು ಕೇಳೋದು ಇಷ್ಟ, ಅಲ್ಲಿ ಬಿಹಾರಿಗಳಿಗೆ ಉದ್ಯೋಗ ಕೊಡೋಕ್ಕೆ ಸಾಧ್ಯತೆ ನಿಮಗೆ ಅಂತೇಳಿ. ಬರೀ ಪ್ಯಾಕೇಜ್ಗಳು ಬಿಟ್ಟಂತಲ್ಲ, ಪ್ಯಾಕೇಜ್ ಕೊಟ್ಟಿವಿ, ಅಷ್ಟು ಪ್ಯಾಕೇಜ್ ಕೊಟ್ಟಿವಿ, 2,000 ಕೊಟ್ಟಿವಿ, 10,000 ಕೊಟ್ಟಿವಿ, ಏನು ಕೊಟ್ಟಿದ್ದೀರಿ ನೀವು ನಿಮ್ಗೆ ಹೇಳಿದ್ರಿ. ಆ ಮತ್ತು ಬೇರೆ ಪ್ರಗತಿ ಎಷ್ಟಾಗಿದೆ ಅಲ್ಲಿ. ಬಿಹಾರದ ಪ್ರಗತಿ ನೋಡಿದಾಗ ನಿರುದ್ಯೋಗ ಹೆಚ್ಚಾಗದ, ಬಡತನ ಹೆಚ್ಚಾಗದ, ಜನ ಉದ್ಯೋಗ ಅರಿತಾ ಇದ್ದಾರೆ, ಹೊರಗೆ ರಾಜ್ಯಗಳಿಗೆ ಬೇರೆ ದುಡ್ಲಿಕ್ಕೆ ಹೊಂಟಿದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಬಿಹಾರ ಚುನಾವಣೆ ಭಾಳ ಮಹತ್ವದ ಈ ಸಲ. ಏನಾದರೂ ಬದಲಾವಣೆ ಮಾಡಬಹುದಾ ಅಂತೇಳಿ ಜನ ಎದ್ದಿದ್ರೆ ಸಾಧ್ಯದ, ಅದರ ಪ್ರತಿ ಜನ ಸಾಧ್ಯದನ, ಪ್ರತಿಯೊಬ್ಬರು ಇದಕ್ಕೆ ಒಳಗೆ ಸಾಧ್ಯದನ ಅಂತ ಸಾಕಷ್ಟು ನಾವು ಚರ್ಚೆ ಮಾಡಿದ್ವಿ. ಈ ದೇಶದ ರೈತ, ಈ ದೇಶದ ದಲಿತ, ಈ ದೇಶದ ಆದಿವಾಸಿ, ಈ ದೇಶದ ಮೈನಾರಿಟಿ ಒಂದಾದ್ರೆ ಇಲ್ಲಿ ಅಧಿಕಾರ ಅವ್ರು ಕಸ್ಕೋತಾರೆ, ಆದ್ರೆ ಒಂದು ಮಾಡೋರು ಒಂದು ಆಗೋರ್ಯಾರ. ಹಾಗೆ ಇಲ್ಲೂ ಬಿಹಾರದಲ್ಲೇ ನಿತೀಶ್ ಕುಮಾರ್ ಅವ್ರ ವಿರೋಧಿಗಳು ಸಾಕಷ್ಟು ಪ್ರಯತ್ನ ನಡೆಸಿದ್ದಾರೆ. ಆದರೆ ಅವಕ್ಕೆ ಎಷ್ಟು ಯಶಸ್ವಿ ಆಕೈತೆ ಗೊತ್ತಿಲ್ಲ. ಆದ್ರೆ ಈ ಒಂದು ಚುನಾವಣೆ ಏನಿದೆಪ್ಪ ಅಂತಂದ್ರೆ ಬಿಹಾರದ ಹಣೆ ಬರ ಬರೆಯುವಂಥದ್ದು. ಈ ಸಲ ಏನಾದರೂ ಇಂಡಿಯಾ ಸೋಯ್ತಪ್ಪ ಅಂತಂದ್ರೆ ಅಲ್ಲಿ ಜನ ಈ ಕಳೆದ 20 ವರ್ಷದಿಂದ ನಿತೀಶ್ ಅವರಿದ್ದಾರೆ, ಏನು ಡೆವಲಪ್ ಮಾಡಿದರು ಅಂತಂದ್ರೆ ಗುಂಡಾ ರಾಜ್ ಬಿಟ್ಟಿವಪ್ಪ, ನಾವು ಎಲ್ಲರೂ ಬದುಕಾಕಿದ್ದೀವಿ ಅನ್ನೋ ಮಾತು ಮಾತಾಡ್ತಾರೆ. ಆದ್ರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗೈತೆ ಅನ್ನೋದು ಗೊತ್ತಿರಲಿಲ್ಲ ಅವ್ರ ಕಡೆಯಿಂದ. ಆ ದಿಶೆಯಲ್ಲೇ ಯಾರು ಗೆದ್ರೂ ಅವ್ರಿಗೆಲ್ಲ ಉದ್ಯೋಗ ಕೊಡಿಸುವಂಥದ್ದು, ಬೇರೆ ರಾಜ್ಯಗಳಿಗೆ ವಲಸೆ ಹೋಗೋದಂಗೆ ನೋಡ್ಕೊಳ್ಳೋದು ಬಿಹಾರ ಸರ್ಕಾರದ, ಮುಂದಿನ ಬಿಹಾರ ಸರ್ಕಾರದ ಜವಾಬ್ದಾರಿ. ಅದನ್ನು ಮಾಡಬಹುದು ನಾನು ತಿಳ್ಕೊಂಡು ಏನಾಗ್ತದೆ ನೋಡೋಣ ಅದನ್ನು. ಆದ್ರೆ ಹೋಟ್ ಅಂತ ಹಾಕಿದ್ದಾರೆ, NDA ಸರ್ಕಾರ ಆಗ್ತದೆ. ಇನ್ನು ಇಂಡಿಯಾ ಇದು ಅದನ್ನು ನೋಡ್ಕೊಂಡು ಹೋಗ್ಬೇಕು. NDA ಸರ್ಕಾರ ಹೆಂಗೆ ಆಗ್ತದೆ, ಏನಾಗ್ತದೆ ಬೇಡ, ಅದು ಚರ್ಚೆನೇ ಮಾಡೋಣ ಅದನ್ನು. ಹೆಂಗೆ ಮಾಡಿದ್ರು, ಏನು ಮಾಡಿದ್ರು, ನೋಟದಲ್ಲಿ ಹೆಂಗೆ ಕದ್ದು ಹಾಕಿದ್ದಾರೆ ಅಂತ ಇದನ್ನ ಮತ್ತೆ ಹೊರಗೆ ಬರೋಕತ್ತವೆಲ್ಲವ. ಆದ್ರೆ ಹೊರಗೆ ಬಂದು ಮಾತಾಡಿದ್ರು ಅದು ಲಾಭ ಇಲ್ಲಲ್ಲ. ಅದು ಹೌದಪ್ಪ, ಇದು ಏನಪ್ಪ ಅಂತಂದ್ರೆ NDA ತ್ರಾಸ ಮಾಡ್ತದೆ ಅಂತ ಮಾತಿಲ್ಲ. ಏನಾದ್ರೆ ಒಟ್ಟು ಬಿಹಾರಕ್ಕೆ ಒಳ್ಳೆಯ ಸರ್ಕಾರ ಬರಲಿ, ಎಲ್ಲರೂ ಬದುಕಿಸುವಂಥ ವ್ಯವಸ್ಥೆ ಬರಲಿ, ಎಲ್ಲರೂ ಉದ್ಯೋಗ ಸಿಗುವಂಥದ್ದು ಬರಲಿ. ಅದ್ರಾಗ ರೈತ ಅಂತ ಇವತ್ತು ಪೂರ್ತಿ ಅನಾಥಾಗಿದ್ದಾನೆ ಬಿಹಾರದಲ್ಲೇ. ಆ ರೈತ ಇವತ್ತು ಎಚ್ಚರಗೊಂಡ ವ್ಯವಸ್ಥೆ ಬದಲಾವಣೆಗೆ ದಾರಿ ಆಗಲಿ ಅಂತ ಹೇಳ್ತಾ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ಇಂಡಿಯಾ ಗೆದ್ದರೂ ಅಷ್ಟ, NDA ಗೆದ್ದರೂ ಅಷ್ಟ, ವ್ಯವಸ್ಥೆ ಬದಲಾಗೋ ತನಕ ಬಿಹಾರದ ಸ್ಥಿತಿ ಹಿಂಗೆ ಅಂತೇಳಿ ಭಾಳ ಜನ ಮಾತಾಡ್ತಿದ್ದಾರೆ. ವ್ಯವಸ್ಥೆ ಬಂದೇನು ಈ ಅಗ್ರಿಕಲ್ಚರ್ ಇದ್ದಿದ್ದು, ಒಕ್ಕದ ಇದ್ದು, ರೈತನ ಕೈಯಲ್ಲಿ ಬರಬೇಕು ಅದ್ರ ಮಾರ್ಕೆಟ್ ಅನ್ನುವಂಥದ್ದು. ಆ ದಿಶೆಯಲ್ಲಿ ಮತ್ತು ಎಲ್ಲರೂ ಒಂದಾಗಿ ಹೋರಾಟ ಮಾಡುವಂಥದ್ದು ಬಂತಂದ್ರೆ ಬಿಹಾರ ಡಿಫ್ರೆಂಟಾಗಿ ಆಗ್ಬೋದು. ಅದ್ರದ್ದು ಮಾಡೋರು ಯಾರು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S16 ನ್ಯೂಸ್ ಅರ್ಥ ತಿಳಿಸ್ತಾರೆ. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.